ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಲಾಗ್ತಾ ಇತ್ತು. ಈ ತನಿಖೆ ಪೂರ್ಣವಾಗಿದ್ದು ಇವತ್ತು ಸರ್ಕಾರಕ್ಕೆ ತನಿಖಾ ವರದಿ ಸಬ್ಮಿಟ್ ಆಗುತ್ತೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಏನಿರುತ್ತೆ ಇದಕ್ಕೆ ಕಾರಣ ಅನ್ನೋದು ಈಗಿರುವಂತಹ ಕುತೂಹಲ. ಇವತ್ತು ಸರ್ಕಾರಕ್ಕೆ ತನಿಖಾ ವರದಿ ಸಲ್ಲಿಕೆ ಆಗ್ತಾ ಇದೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಶಿಫಾರಸು ಮಾಡುವಂತಹ ಸಾಧ್ಯತೆ ಇದೆ. ವಿಷಪ್ರಾಶನದಿಂದ 5 ಹುಲಿಗಳು ಮೃತಪಟ್ಟಿದ್ವು. ಪ್ರಕರಣದ ಸಂಬಂಧ 3 ಆರೋಪಿಗಳನ್ನು ಸೆರೆ ಹಿಡಿಯಲಾಗಿತ್ತು. ಎಲ್ಲವೂ ಸರಿ, ಬಟ್ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ, ಅವರ ಅಜಾಗರೂಕತೆಯ ಬಗ್ಗೆ, ಅವರ ಅದಕ್ಷತೆಯ ಬಗ್ಗೆ ಈ ತನಿಖಾ ವರದಿಯಲ್ಲೇನಾದರೂ ಉಲ್ಲೇಖವಾಗುತ್ತಾ ಅಂಥೇಳಿ ಈಗಾಗಲೇ ಹಿರಿಯ ಅಧಿಕಾರಿಗಳನ್ನು ಲಾಂಗ್ ಲೀವ್ ಮೇಲೆ ಹೊರ ಕಳಿಸಿಕೊಡುವಂತಹ ಕೆಲಸ ಆಗಿದೆ. ಬಟ್ ಈಗ ಮೂಲ ಪ್ರಶ್ನೆ ಕಾಡ್ತಾ ಇರುವಂಥದ್ದು, ಹೌದು, ವಿಷಪ್ರಾಶನದಿಂದಲೇ 5 ಹುಲಿಗಳು ಸಾವನ್ನಪ್ಪಿದ್ದಾವೆ. 3 ಜನರನ್ನು ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಕೂಡ ಮಾಡಲಾಗಿದೆ. ನ್ಯಾಯಾಧೀಶರ ಎದುರು ಅವರನ್ನು ಪ್ರೆಸೆಂಟ್ ಮಾಡಿ ಜೈಲಿಗೆ ಕಳುಹಿಸುವಂತಹ ಕೆಲಸ ಕೂಡ ಆಗಿದೆ. ಬಟ್ ಈಗ ಮೂಲ ಇರುವಂತಹ ಪ್ರಶ್ನೆ ಅಧಿಕಾರಿಗಳ ವೈಫಲ್ಯದ ಬಗ್ಗೆ, ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದ ಬಗ್ಗೆ ಏನಾದರೂ ತನಿಖಾ ವರದಿಯಲ್ಲಿ ಉಲ್ಲೇಖವಾಗಿರುತ್ತಾ ಇಲ್ವಾ ಅನ್ನೋದು ನೋಡಬೇಕು. ಇವತ್ತು ಸರ್ಕಾರಕ್ಕೆ ಅಧಿಕಾರಿಗಳು ತನಿಖಾ ವರದಿಯನ್ನು ಸಬ್ಮಿಟ್ ಮಾಡ್ತಾರೆ. ಆ ತನಿಖಾ ವರದಿಯಲ್ಲಿ ಏನಿರುತ್ತೆ, ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಏನಾದರೂ ಉಲ್ಲೇಖಿಸಿರ್ತಾರಾ, ಏನು ಕತೆ ಅಂಥೇಳಿ ಕಾದು ನೋಡಬೇಕಿದೆ. ಯಾವುದು ಅಂತ ಗುರ್ತಿಡಿಯಕ್ಕಂದ್ರೆ ಗುರ್ತಿಡಿಯಕಾಯ್ತಲ್ಲ, ನಮ್ದಿಲ್ಲ. ನಿಮ್ದಲ್ವಾ? ನಮ್ದಲ್ಲ. ಯಾರ್ದು ಅಂತಲೂ ಗೊತ್ತಾಗ್ತಿಲ್ಲ. ಗೊತ್ತಾಗ್ತಿಲ್ಲ. ಯಾವ ಸರ್, ಯಾವ ಪ್ಲೇಸ್ ಸರ್ ಇದು?